ಅಖಾಡ ಬಿಗ್ ಫೈಟ್ ವಿಶೇಷವನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚಲಪತಿ ಸರ್ ಶ್ರೀನಿವಾಸ್ ಅವರ ಒಂದು ಮಾತನ್ನು ನಾನು ಮುಂದುವರಿಸ್ಕೊಂಡು ಹೇಳ್ತಾ ಇದ್ದೀನಿ. ಡಾಕ್ಟರ್ ಮಹಾಬಲ ರಾವ್ ಎನ್ನುವವರು ಆಗ ಶವಗಳು ತುಂಬ ಒಂದು ಕೆಟ್ಟ ಸ್ಥಿತಿಲಾಗಿ ಇರ್ತಾ ಇದ್ವು, ಹತ್ತಿರ ಹೋಗೋಕ್ಕೂ ಆಗ್ತಾ ಇರಲಿಲ್ಲ, ಒಂದು ಕಡೆ ಅದು ಸ್ಮೆಲ್ ಕೂಡ ತುಂಬ ಭೀಕರವಾಗಿರ್ತಾ ಇತ್ತು ಎಲ್ಲ ಹೇಳ್ತಾ ಇದ್ರು. ಈ ಪೋಸ್ಟ್ ಮಾರ್ಟಮ್ ಅನ್ನೋದನ್ನು ಎಲ್ಲಿ ಮಾಡಬೇಕು ಅನಾಥ ಶವಗಳ ವಿಚಾರದಲ್ಲಿ? ಪ್ಲೇಸ್ ಯಾವುದು? ಬಾಡಿ ಸಿಕ್ಕ ಜಾಗದಲ್ಲೇ ಮಾಡಬಹುದಾ? ಒಂದು ಹಾಸ್ಪಿಟಲ್ ತಗೊಂಡು ಬರಬೇಕಾ? ಅದು ಯಾವುದೋ ಒಂದು ಜಾಗದಲ್ಲಿ ಒಂದಷ್ಟು ಪರದೆಯನ್ನು ಹಾಕೊಂಡು ಒಬ್ಬ ವೈದ್ಯರು ಮಾಡಬಹುದಾ? ಚಲಪತಿ ಸರ್, ನಿಮಗೆ ಪ್ರಶ್ನೆ. ಒಳ್ಳೆ ಪ್ರಶ್ನೆ ಕೇಳಿದ್ರೆ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇದರಲ್ಲಿ ಇಟ್ ಇಸ್ ಅ ವೆರಿ ಎಜುಕೇಟಿವ್ ಪ್ರಶ್ನೆ. ಸಾಮಾನ್ಯವಾಗಿ ಸುಮಾರು 90% ಪೋಸ್ಟ್ ಮಾರ್ಟಮ್ ನಾವು ಹಾಸ್ಪಿಟ್ಲ್ಗಳಲ್ಲೇ ಮಾಡ್ತೀವಿ. ಅದು ಎಂತ ಪರಿಸ್ಥಿತಿಲಿ ಅಂದ್ರೆ ಹೆಣ ಕೊಂಡೋಗಿ ಹಾಸ್ಪಿಟಲ್ ಇಟ್ಟು ಹಾಸ್ಪಿಟಲ್ ಡಾಕ್ಟರ್ ರಿಕ್ವಿಸೇಷನ್ ಕೊಟ್ಟು ಪೋಸ್ಟ್ ಮಾರ್ಟಮ್ ಮಾಡೋದಾದ್ರೆ ಹೆಣ ವಿತಿನ್ 24 hours ಆದ್ರೆ ಫೈನ್, ಇನ್ನು ವಾಸನೆ ಬಂದಿರೋಲ್ಲ. ಸೊ ಆಫ್ಟರ್ ಬಿಟ್ವೀನ್ 24 to 48 hours ಹೆಣ ವಾಸನೆ ಬರಕ್ ಶುರುವಾಗುತ್ತೆ, ಆಮೇಲೆ ಡಿಕಂಪೋಸ್ ಆಗ್ಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಆಫ್ಟರ್ 48 hours ತುಂಬಾ ವರ್ಸ್ಟ್ ಕಂಡೀಷನ್ ಆಗುತ್ತೆ. ನಿಮ್ಮ ಒಂದು ಹೆಣದ ಹತ್ರ 48 hours ಆದ್ಮೇಲೆ ಅಂದ್ರೆ ಸ್ಟಾರ್ಟ್ ಫ್ರಮ್ 24 hours ಇಂದಾನೆ ಶುರುವಾಗ್ಬಿಡುತ್ತೆ. ಹಸಿರು ನೊಣಗಳು ನಮ್ಗೆ ಇವತ್ತು ಆಶ್ಚರ್ಯ, ಎಲ್ಲಿಂದ ಬರ್ತಾವೋ ಗೊತ್ತಿಲ್ಲ, ಸಾವಿರಾರು ಹಸಿರು ನೊಣಗಳು ಬಂದ್ಬಿಡ್ತವೆ, ತಪ್ಪುದು ಜೀರುಂಡೆ ತರ ಇರುತ್ತೆ ನೊಣಗಳು ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾವು ಕೆಲವು ಎಸ್ಪೆಷಲಿ ಪರ್ಟಿಕ್ಯುಲರ್ಲಿ ಆಫ್ಟರ್ 3 days ಕೈ 3 days ಅಥವಾ 4 days ಆದ್ಮೇಲೆ ಕೈ ಎತ್ತಿದ್ರೆ ಕೈ ನಮ್ ಕೈಗೆ ಬರುತ್ತೆ, ಕಾಲ್ ಎತ್ತಿದ್ರೆ ಕಾಲೇ ನಮ್ ಕೈಗೆ ಬಂದ್ಬಿಡುತ್ತೆ. ಹೈಲಿ ಡಿಕಂಪೋಸ್ ಆಗ್ಬಿಟ್ರೆ ಆಮೇಲೆ ಮುಖ ಇಷ್ಟಪ್ಪ ಊದ್ಕೊಳ್ಳುತ್ತೆ, ಕೈ ಕಾಲೆಲ್ಲ ಊದ್ಕೊಂಡ್ಬಿಡುತ್ತೆ, ಆ ಎಲ್ಲಾ ಕಡೆ ಶುರುವಾಗುತ್ತೆ. ಒಂದು ಇದು ಏನು ಹುಳುಗಳು ಲಕ್ಷಾಂತರ ನಮ್ಮ ಮೈ ಮೇಲೆ ಪಿತ್ಗುಟ್ಕೊಂಡು ಅರಿಯಲಿಕ್ಕೆ ಶುರುವಾಗುತ್ತೆ. ಅದೇ ಸ್ಪಾಟ್ ಅಲ್ಲಿ ಮಾಡಬಹುದಾ ಪೋಸ್ಟ್ ಮಾರ್ಟಮ್? ಆಗ ಡಾಕ್ಟರ್ನ ಸ್ಪಾಟ್ಗೆ ಬಂದು ಇನ್ಕ್ವೆಸ್ಟ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡ್ಬಿಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಇದು ಸಾಮಾನ್ಯವಾಗಿ ಆಗ್ಲೂನು ಹೇಳ್ಬಿಡ್ತೀನಿ, ಆಗ್ಲೂನು ಅದರ ಇರುವಂತ ಎಲ್ಲಾ ಬಟ್ಟೆಗಳನ್ನ ನಾವು ಸೀಸ್ ಮಾಡ್ತೀವಿ. ಈವನ್ ಒಂದು ಉಡುದಾರ ಇರ್ಲಿ, ಜನಿವಾರ ಇರ್ಲಿ, ಕೈಗೊಂದು ದೇವ್ರ ಕಟ್ಟಿರ್ಲಿ, ಅಥವಾ ಕೈಗೊಂದು ಯಾವ್ದ ದೇವಸ್ಥಾನದ ಬಳೆಗಳು ಹಾಕಿರ್ತಾರೆ ಗಂಡಸರಾದ್ರೆ, ಹೆಣ್ಣು ಮಕ್ಳಾದ್ರೆ ಗಾಜಿನ ಬಳೆ ಅಥವಾ ಬೆಳ್ಳಿ ಬೆಳೆ, ಚಿನ್ನದ ಬೆಳೆ ಹಾಕಿರ್ತಾರೆ, ತಾಲಿ ಇರುತ್ತೆ, ಓಲೆ ಇರುತ್ತೆ, ಅದನ್ನೆಲ್ಲಾ ಸೀಸ್ ಮಾಡ್ತೀವಿ. ಅದನ್ನ ಪ್ರಾಪರ್ಟಿ ಫಾರ್ಮ್ ಅಂತ ಪುಸ್ತಕ ಇರುತ್ತೆ, ಅದರಲ್ಲಿ ಆ ಟೈಮ್ ಸೀಸ್ ಮಾಡಿದ್ದು ಪ್ರತಿಯೊಂದನ್ನು ಅದು ಮಹಾಜರ್ ಸಮೇತ ಎನ್ಕ್ಲೋಸ್ ಮಾಡಿ ಮ್ಯಾಜಿಸ್ಟ್ರೇಟ್ ಹತ್ರ ಪರ್ಮಿಷನ್ ತಗೊಂತೀವಿ. ಅದು ಒಂದು ಕವರ್ ಮಾಡಿ ಅದಕ್ಕೆ ಸೆಪರೇಟ್ ಆಗಿ ನಾವು ಇಟ್ಟಿರ್ತೀವಿ. ಅದೆಲ್ಲ ನಾವು ಮೆನ್ಷನ್ ಮಾಡಿರ್ತೀವಿ, ಮ್ಯಾಜಿಸ್ಟ್ರೇಟ್ ಪರ್ಮಿಷನ್. ಈಗ ಚಲಪತಿ ಸರ್ ಇದೆಲ್ಲ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಆಯ್ತು, ಇನ್ನೊಂದಾಯ್ತು, ಎಲ್ಲ ಆಯ್ತು. ಇದೆಲ್ಲ ಆದ್ಮೇಲೆ ಆ ಬಾಡಿ ಸಂಸ್ಕಾರ ಆಗಬೇಕು, ಇಂಥ ಕಡೆ ಸಂಸ್ಕಾರ ಮಾಡಬೇಕು ಎನ್ನುವ ಅಧಿಕಾರ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರದಲ್ಲಿ ಡಾಕ್ಟರ್ಗೆ ಇರಲ್ಲ. ಪೊಲೀಸರದೇ ಅಂತಿಮ ಕಾಲಲ್ವಾ ಅದು? ಎಲ್ಲಿ ಸಂಸ್ಕಾರ ಮಾಡ್ಬೇಕು ಈ ಬಾಡಿನ ಅಂತ? ಚಲಪತಿ ಸರ್, ನಿಮಗೆ ಪ್ರಶ್ನೆ. ನನಗೆ ಗೊತ್ತಿರೋಂಗೆ 95% ಆಫ್ ದಿ ಕೇಸಸ್ ಅಲ್ಲಿ ನಾವು ಮಶಾಣಕ್ಕೆ ತಗೊಂಡೋಗಿ ಸಂಸ್ಕಾರ ಮಾಡ್ತೀವಿ. ಇಲ್ದಿರುವಂತ ಪರಿಸ್ಥಿತಿ ಬಂದಾಗ ಬೇರೆ ಕಡೆ ಮಾಡಲಿಕ್ಕೆ ಚಾನ್ಸ್ ಇರುತ್ತೆ. ಅದು ಯಾವುದೇ ಕಾರಣಕ್ಕೂ ಇದು ಪ್ರೈವೇಟ್ ಲ್ಯಾಂಡ್ ನಲ್ಲಿ ನಾವು ಮಾಡೋದಿಲ್ಲ. ಆಗೋದೇ ಇಲ್ಲ ಅಂತ ಪರಿಸ್ಥಿತಿ ಬಂದಾಗ ಸರ್ಕಾರಿ ಜಮೀನು, ಅದಕ್ಕೆ ಅದು ಹೇಳ್ತೀನಿ, ಎಲ್ಲ ಮಾಡಿದ್ಮೇಲೆ ಮ್ಯಾಜಿಸ್ಟ್ರೇಟ್ರಿಗೆ ತಗೊಂಡಿದ್ದೀವಿ ಅಂತ ರಿಪೋರ್ಟ್ ಕಳಿಸ್ತೀವಿ, ಮಹಜರ್ ಮಾಡ್ತೀವಿ. ಒಂದ್ ಮಹಜರ್ ಮಾಡಿ ಪಂಚಾಯತ್ ಸಾಕ್ಷಿಗಳ ಸಮೇತ ನಾವು ತಗೊಂಡಿರ್ತೀವಿ, ಅವ್ರಿಗೆ ಮಾಡಿರ್ತೀವಿ ಇನ್ವೇರಿಯಬಲಿ. ಶ್ರೀನಿವಾಸ್ ಸರ್, ಈಗ ನಾನು ಶ್ರೀನಿವಾಸ್ ಸರ್ಗೆ ಒಂದು ಕ್ವಶನ್ ಇದೆ ಸರ್. ಶ್ರೀನಿವಾಸ್ ಸರ್, ಈಗ ಸುಮಾರು 277 ಅನಾಥ ಶವಗಳು ಅಂತೇಳಿ ಆಗ್ಲೇ ಒಂದು ಲೆಕ್ಕ ತಾವು ಹೇಳ್ತಾ ಇದ್ರಿ. ಈಗ ನಿಮ್ಮ ಅನುಮಾನ ಈ ತನಿಖೆ ವಿಚಾರದಲ್ಲಿ ಅನಾಥ ಶವಗಳನ್ನ ಮಣ್ಣು ಮಾಡಿರಬಹುದಾದಂತಹ ಸ್ಥಳದಲ್ಲಿಯೇ ದೂರುದಾರ ಕೆಲವರ ಮೇಲೆ ಆರೋಪಿಸುವ ಸಲುವಾಗಿ, ಕೆಲವರಿಗೆ ಕಳಂಕ ತರುವ ಸಲುವಾಗಿ ಇಂಥ ಪಿತೂರಿ ಮಾಡಿಕೊಂಡು
ಅದೇ ಅನಾಥ ಶವ ಹೂತಿದ್ದ ಜಾಗದಲ್ಲಿ ಹೋಗಿ ಕೆಲವೊಂದು ಭಾಗವನ್ನು ಅಗಸಿ ಅವನೇ ಮುಚ್ಚಿದ್ದಿರಬಹುದು ಅಥವಾ ಅವನ ಕಡೆಯವರು ಮುಚ್ಚಿದ್ದಿರಬಹುದು, ಅದನ್ನು ತೋರಿಸ್ತಾ ಇದ್ದಾನೆ ಅಂತ ನಿಮಗಿರೋ ಅನುಮಾನನಾ? ಖಂಡಿತವಾಗಿ ಇದರಲ್ಲಿ ಅನುಮಾನದ ಸಂಗತಿಗಳೇ. ಆಗಾಗ್ಲೇ ಚಲಪತಿ ಸರ್ ಹೇಳಿದಾಗೆ ದಾಖಲೆಗಳು ಎಲ್ಲವೂ ಇರುವಾಗ ಪೊಲೀಸ್ ಸ್ಟೇಷನ್ ನಲ್ಲಿ ನೋಡಿದ್ರೆ ಗೊತ್ತಾಗ್ತಿತ್ತು ಯಾವುದೆಲ್ಲ ದಫನ ಆಗಿದೆ ಅಂತ ಹೇಳಿ. ಆದ್ರೆ ಇದು ಅವನು ಸಹಕಾರವನ್ನು ಕೊಟ್ಟದ್ದೇ ಆಗಿದ್ದಲ್ಲಿ ಅದನ್ನು ಹೊರತುಪಡಿಸಿ ಏನು ಹೇಳ್ತಾನೆ ಅದೆಲ್ಲ ಊಹಾಪೋಹಗಳ ಮೂಲಕ ಒಂದು ವ್ಯವಸ್ಥೆಗೆ, ಒಂದು ಸಂಸ್ಥೆಗೆ ಅಥವಾ ಒಂದು ವ್ಯಕ್ತಿಗೆ ಈ ರೀತಿಯ ಕಳಂಕ ತರುವಂತಹ ಹುನ್ನಾರ ಅಂತ ಹೇಳುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದರಲ್ಲಿ.